ಎರಡಿದೆ. ಒಂದು ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಕೆ ಗೋಪಾಲಯ್ಯ ಅವರು ಈಗ ಗೃಹ ಸಚಿವರಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಇದು ಎರಡು ಗೃಹ ಸಚಿವ ಸಂಬಂಧಪಟ್ಟಂತ ವಿಚಾರ. ಗೋಪಾಲಯ್ಯ ಅವರ ಈಗ ತಾವಿಬ್ಬರು ಕೂಡ ಶೂನ್ಯ ವೇಳೆಯಲ್ಲಿ ವಿಚಾರ ಹೇಳಿದಿರಿ. ಗೃಹ ಸಚಿವರು ಕೌನ್ಸಿಲಲ್ಲಿ ಇವತ್ತು ಅವರಿಗೆ ಉತ್ತರ ಕೊಡಲಿಕ್ಕೆ ಎರಡಕ್ಕೂ ಗೃಹ ಸಚಿವ ಸಂಬಂಧಪಟ್ಟಾಗೆ ಇವತ್ತೇ ತಗೊಳ್ತೀರಾ ಅಥವಾ ನಾಳೆ ಮಾತಾಡ್ತಾರೆ? ಸಭಾಧ್ಯಕ್ಷೆ, ನಾನು 4 ಬಾರಿ ಆಯ್ತು, 4 ಬಾರಿ ಶಾಸಕನಾಗಿದ್ದೇನೆ. ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ಬಸವೇಶ್ ನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ಅಂತ. ಮಂತ್ರಿಗಳೇ, ಈಗ ಗೃಹ ಸಚಿವರು ಇಲ್ಲ, ಎರಡು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವ ನೋಟ್ ಮಾಡಿ ಮತ್ತೆ ಸರ್ಕಾರ ನಾಳೆ ಅವರಿಗೆ ಅದೇ ಇಲ್ಲಿದ್ದವರು ಕೇಳಬೇಕಲ್ಲ, ನೋಟ್ ಮಾಡ್ಕೊಳ್ತೀವಿ ಹೇಳಿ. ಪ್ರಸ್ತಾವ ಮಾಡಿ. ರಾತ್ರಿ ಇಲ್ಲ ಅವರಲ್ಲಿ ಉತ್ತರ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕೌನ್ಸಿಲ್ ಅಲ್ಲಿ ಅನ್ಸ ಆಗ ಶೂನ್ಯ ವೇಳೆ ಮುಗಿತದಲ್ಲ, ನಾಳೆ ಬೇಕಾದ್ರೆ ಪ್ರಸ್ತಾವ ಮಾಡಿ. ಶೂನ್ಯ ವೇಳೆ ನಾಳೆ ಎಲ್ಲ ಇದು ನಾಳೆಗೆ ಅದಾಗೋದಿಲ್ಲ. ನಿಮಿಷ ಇದು ಬಹಳ ತುರ್ತಾಗಿರೋ ವಿಚಾರ. ನಿನ್ನೆ ರಾತ್ರಿ ಆಗಿರೋದು ಬಹಳ ಒಂಥರ ಭಯಂಕರ ಆಗಿದೆ. ಅದಕ್ಕೋಸ್ಕರ ತಾವೇನಾದ್ರು ಕೂಡ ಗೃಹ ಸಚಿವರನ್ನ ಬರಂಗ್ ಮಾಡಿದ್ರೆ ಇವತ್ತು ಅವರು ಒಂದು ಉತ್ತರ ಕೊಟ್ಟರೆ ಬಹಳ ಒಳ್ಳೇದು. ಅಲ್ಲ, ಅಲ್ಲೇ ಇದ್ದಾರೆ ಅವರು, ಆನ್ಸರ್ ಅಲ್ಲಿ ಮಾಡ್ತಾ ಇದ್ದಾರೆ ಕೌನ್ಸಿಲ್ ಅಲ್ಲಿ. ನಮ್ಮ 5 ನಿಮಿಷ ಕೊಡಿ ಸಭಾಧ್ಯಕ್ಷರೇ, 5 ನಿಮಿಷ ಕೊಡಿ. ಇದು ನಾಳೆಗೆ ಹೋಗೋದು ಮಾಡಿ ಪ್ರಸ್ತಾಪ ಮಾಡಿ ಅಷ್ಟೇ. ಆಯ್ತು ಮಾಡಿ, ಪ್ರಸ್ತಾಪ ಮಾಡಿದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ. ಹಣಕ್ಕೆ ಒತ್ತಾಯ ಮಾಡ್ತೇನೆ. ನಾನು ಹೇಳ್ತೀನಿ, ನೀನೇ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು. ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರ್ತಕ್ಕಂಥ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರೂ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಕೆಟ್ಟದ ಪದಗಳಿಂದ, ಅವ್ಯಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನು ನಿಲ್ಲಿಸಿ, ನಿನ್ನ ಮನೆ ಹತ್ರ ಕಳಿಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ, ಬೆದರಿಕೆ ಆಗ್ತೇನೆ, ನನಗೆ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಆಗ್ತೇನೆ. ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಿಗೆಲ್ಲ ಹಾಕಿರ್ತಕ್ಕಂಥದ್ದು. ಅವನು ರಾತ್ರಿ ಹೊತ್ತಾಯ್ತು ಅಂತಂದ್ರೆ ಕುಡ್ದು ಮದ ಏರಿದಾಗ ಅನೇಕ ಜನ ಮಾಜಿ ಸಚಿವರಿಗೆ, ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅವನು ಕ್ಲಬ್ಗಳು ನಡೆಸ್ತಾನೆ, ಬಸವೇಶ್ವರ ಲಿಮಿಟ್ ವ್ಯಾಪ್ತಿನಲ್ಲಿ ಕ್ಲಬ್ಗಳು ನಡೆಸ್ತಾನೆ. ಅಲ್ಲಿ ಬರ್ತಕ್ಕಂಥ ಹಣದಿಂದ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನು ಮಾಡಿದ್ದೇವೆ. ಅವರ ಮೆಡಿಕಲ್ ಸೀಟ್ ಕೊಡ್ತಕ್ಕಂತಿರ್ಬೋದು, ಕೆಲಸ ಕೊಡ್ತಕ್ಕಂತಿರ್ಬೋದು, ನನ್ನಿಂದ ಸಹಾಯವನ್ನು ಪಡೆದಿದ್ದಾನೆ. ರಾತ್ರಿ ಮಾಡಿರ್ತಕ್ಕಂಥ ಅವನ ಪದೇ ಬಲ್ ಸರಿತಕ್ಕಂಥದ್ದು, ನನಗೆ ಕೊಲೆ ಬೆದರಿ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗ್ಬಾರ್ದು. ಬರೀ ನನ್ನ ಒಬ್ಬನಿಗೂ ಹಾಕಿಲ್ಲ. ಬಹುಶಃ ಹಿಂದೆ ನನಗೆ ಗೊತ್ತಿದ್ದಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ, ಅನೇಕ ಬಾರಿ ಅವರಿಗಿಂತ ಬೆದರಿಕೆ ಹಾಕಿದ್ದಾನೆ. ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕು, ಅವನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥ ನಾನು ಒತ್ತಾಯನ ಪಡ್ತಾನೆ. ಅಂಥವ್ರು ಇದ್ರೆ ಸಮಾಜಘಾತಕ ಶಕ್ತಿಗಳು ಹೆಚ್ಚಾಗುತ್ತೆ, ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತೇನೆ. ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಕೇಳ್ಕೊಂತೇನೆ. ಇಲ್ಲ ನೋಡಿ ಯಾಗಳಿಗೆಲ್ಲಾದ್ರೂ ಬೇರೆ ಹುಡುಗರನ್ನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಹಲ್ಲೆ ಮಾಡ್ತಕ್ಕಂಥ ಸಂಭವ ಇರೋದ್ರಿಂದ ನನಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ. ಸಭಾಧ್ಯಕ್ಷರೇ, ಕಂಪ್ಲೇಂಟ್ ಮಾಡಿದ್ದೀರಾ? ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 9:30ವರೆಗೂ ಅವನು ಮನೆಯಲ್ಲಿ ಇದ್ಕೊಂಡು ನಾನು ಆಚೆ ಬರೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿದ್ರು. DCP ಅವರು ಮಾಡಿದೆ, ACP ಅವರು ಮಾಡಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದೆ. ಕಂಪ್ಲೇಂಟ್ ತಗೊಂಡ್ರು ನನ್ನಿಂದ. ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ನಾಯಿಗಳು ಕಾಯ್ದಂಗೆ ಕಾಯ್ದಿದೆ ಪೊಲೀಸ್ ಅಧಿಕಾರಿಗಳು. ಮನೆ ಒಳಗಡೆ ರೀಚಿಗೆ ಬರೋದಿಲ್ಲ, ನೀವೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ಅಂತಕ್ಕಂಥ ದಿಮಾಕಿಂದ ಮಾತಾಡಿ 10 ಗಂಟೆಗೆ ಆ ಮನೆಯಿಂದ ಈಚೆ ಬಂದು ಅವನು ಕುಡ್ದು ನೆಶೆ ಎಲ್ಲ ಇಳಿದಾದ್ಮೇಲೆ ಆಮೇಲೆ ಬ್ರಷ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿರ್ತಕ್ಕಂಥದ್ದು. ಮನೆ ಒಳಗಡೆ ಇದ್ದು ಆಚೆ ಬರೋದಿಲ್ಲ. ಸುಮಾರು 10 ರಿಂದ 12 ಗಂಟೆ ಪೊಲೀಸ್ ಅಧಿಕಾರಿಗಳು ಕಾಯ್ದಿದ್ದಾರೆ ಆಚೆಗಡೆ. ಇಂಥವ್ರು ಸಮಾಜಕ್ಕೆ ಬೇಕಾ? ಅವನ ಮೇಲೆ ಸೂಕ್ತವಾದ ಕ್ರಮ ವಹಿಸಬೇಕು. ಒಂದಷ್ಟು ದಿನ 6 ತಿಂಗಳು ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾನೆ. ಶಾಸಕ ಮನೆ ಅಧ್ಯಕ್ಷರೇ, ಒಬ್ಬ ಶಾಸಕ ಸದನದಲ್ಲಿ ನನಗೆ ರಕ್ಷಣೆ ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಘಟನೆ ಮುಂದುವರಿತಿದೆ ಅಂತಂದ್ರೆ ನೀವು ಶಾಸಕರ ರಕ್ಷಣೆ ಕೊಡಬೇಕಾಗಿರೋದು. ಇವತ್ತು
ಸರ್ಕಾರಕ್ಕೆ ತಕ್ಷಣ ಹೇಳಬೇಕು. ಇದರಲ್ಲಿ ಯಾವುದೇ ರಾಜಕಾರಣದ ಮಾತುಕತೆಗಳು ಬೇಡ. ಒಬ್ಬ ಶಾಸಕ ಸದನದಲ್ಲಿ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತಂದ್ರೆ ಯಾರು ಹೊಣೆ ಸರ್? ನನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ಅರೆಸ್ಟ್ ಮಾಡಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಏನ್ ಪ್ರಶ್ನೆ ಇದು? ನೋಡಿ, ದಯಮಾಡಿ ಸರ್ ಇದನ್ನ ಸರ್ಕಾರ ಯಾರು ಮಾಡ್ಕೋಬೇಡಿ. ತಕ್ಷಣ ಗಮನ ರಕ್ಷಣೆ ಇಲ್ಲ ಅಂದ್ರೆ ಹೆಂಗಾಗುತ್ತೆ? ಸೀರಿಯಸ್ ಮ್ಯಾಟರ್ ಸರ್, ಗಂಭೀರ ವಿಷಯ ಇದೆ. ನಿಮಗೆ ತೊಂದರೆ ಆಗಿದ್ರು ಕೂಡ ನಾವು ನಿಮ್ ಜೊತೆಗೆ ಉತ್ತರ ಕೊಡ್ಲಿ, ಉತ್ತರ ಕೊಡಲಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಅವನ ಅಂಡರ್ವರ್ಲ್ಡ್ ಡೌನ್ ಆಯ್ತು ವಿಷಯ ಸುರೇಶ್ ಕುಮಾರ್ ಸಾಹೇಬ್ ಸಭಾಧ್ಯಕ್ಷರೇ.